ಸರ್ ಈ ವಿಡಿಯೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ. ವಿಡಿಯೋ ಬಗ್ಗೆ ನಿಮ್ಮ ಕಚೇರಿಗೆ ಹೌದೌದು, ಅದರಲ್ಲಿ ಆಫೀಸ್ ನಮ್ದೇ ಅಲ್ಲ, ಅದು ನಮ್ಮ ಆಫೀಸೇ. ಈ ಜಾಗ ಇದು ಅಂತ ಗೊತ್ತಾದಾಗ ಅದು ತನಿಖೆ ಆಗ್ಬೇಕಲ್ಲ, ತನಿಖೆ ಆಗ್ಬೇಕು. ಈಗ ಆಫೀಸಲ್ಲಿ ಆಗಿರೋದ್ರಿಂದ ಬೇರೆ ಎಲ್ಲರೂ ಆಗಿದ್ರೆ ಹೋಟ್ಲು ಗೀಟ್ಲು ಆಗಿದ್ರೆ ಇಲ್ಲ ಹೊರಗಡೆ ಆಗಿದ್ರೆ ಅದೊಂಥರ ಗೊತ್ತಾಗಲ್ಲ ಅಂತ. ಈಗ ಆಫೀಸಲ್ಲಿ ಆಗಿರೋದ್ರಿಂದ ಯಾರು ಅಂತ ಹೇಳಿ ಸಿಬ್ಬಂದಿ ಅಥವಾ ಹೇಳಕ್ಕಲ್ಲ, ಇರ್ಬೋದು. ಯಾಕಂದ್ರೆ ಅಷ್ಟು ಧೈರ್ಯ ಬೇಕಲ್ಲ ಆಫೀಸಲ್ಲಿ ಮಾಡೋಕ್ಕೆ. ಸರ್ ಅಂದ್ರೆ ಅದು ಧ್ವನಿ ನಿಮ್ದೇನಾ ಸರ್? ಹೇಗೆ ಅಲ್ಲ, ಕೆಲವು ನಮ್ದಿದೆ, ಕೆಲವು ಅದಕ್ಕೆ FSL ಕಳಿಸ್ತಾ ಇದ್ದೀನಿ. FSL ಕಳಿಸ್ಬಿಟ್ರೆ ಈಗ ನಾನೊಂದು ಹೇಳೋದು ಅವರೊಂದು ಹೇಳೋದು ಆಗೋದು ಬಿಡು. ಅದು ಏನು ಅಂತ ಕುಲಂಕುಷವಾಗಿ ಸಮಗ್ರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ರೆ ತನಿಖೆ ಮಾಡ್ತೀವಿ ಅಂತೇಳಿ. ಅಂದ್ರೆ ವಿಡಿಯೋ ತಿರುಚಿದ್ದಾರೆ ಅನ್ನುವಂಥದ್ದು. ಹೌದೌದು, ಕೆಲವೆಲ್ಲ ತಿರ್ಚಿದ್ದಾರೆ, ಕೆಲವೆಲ್ಲ ಹೇಳ್ತಾರೆ 60%, 40% ಅಂತಾರೆ, 3% ಅಂತಾರೆ, 8% ಅಂತಾರೆ, 10% ಅಂತಾರೆ, 5%. ಇದು ಏನಿದು? ಹಂಗೆ ಹೇಳ್ಕೊಂತ ಹೋಗ್ತಿರ್ತಾರೆ. ಅಂದ್ರೆ ನೀವು ತುಂಬಾ ಕಷ್ಟಪಟ್ಟು ಬಂದಂತ ಈ ಹಂತಕ್ಕೆ ನೋಡಿ, ನಾನು ಬಂದಿರ್ತಕ್ಕಂಥದ್ದು ವಿದ್ಯಾರ್ಥಿ ನಾಯಕನಾಗಿ, ಯೂತ್ ಕಾಂಗ್ರೆಸ್ ನಾಯಕನಾಗಿ, ಆಮೇಲೆ ಪೇರೆಂಟ್ ಬಾಡಿಯಲ್ಲಿ ಕೆಲಸ ಮಾಡಿಕೊಂಡು ಸುಮಾರು ನಾವು 2-3 ಸರಿ ನಮಗೆ ಇದು ಅಂತ ಅಸೆಂಬ್ಲಿ ಟಿಕೆಟಿನೆಲ್ಲ ಕೇಳಿದ್ದೀನಿ. ಕೆಲವು ಟೈಮಲ್ಲಿ ಗುರ್ಸೋಕ್ಕಾಗಲ್ಲ, ಪಕ್ಷ ದೊಡ್ಡದು, ಅದಕ್ಕೋಸ್ಕರ ಏನಾದ್ರು ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಹಾಗಾಗಿ ಪಕ್ಷ ಮತ್ತು ಸರ್ಕಾರ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಸೇರಿ ಇವರು ಆರ್ಗನೈಸ್ ಪರ್ಸನ್ನು ಕೆಳಂತಿಂದ ಬಂದ್ಯಾರ ಅಂತೇಳಿ ಗುರುತಿಸಿ ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದ್ರೋಹ ಬಗೆಯಬಾರ್ದು, ಅದನ್ನು ಗೌರವಯುತವಾಗಿ ನಾವು ನಡೆಸ್ಕೊಂಡು ಹೋಗ್ತಾಯಿದ್ವಿ. ಕೆಲವು ಈ ಥರ ಷಡ್ಯಂತ್ರ ಆದಾಗ ಏನು ಮಾಡೋಕ್ಕಾಗಿಲ್ಲ, ಅದಕ್ಕೆ ತನಿಖೆ ಆಗಬೇಕು. ಮತ್ತು ನಾನು ವಿಶ್ವಾಸ ಅವರಿಬ್ಬರ ಹತ್ರನೂ ಮತ್ತು ಸರ್ಕಾರದ ಮೇಲೆ ಪಕ್ಷದಲ್ಲಿ ವಿಶ್ವಾಸ ಹೆಚ್ಚಾಗಲಿ ಅಂತೇಳಿ ಅವ್ರು ಹೇಳಿದ್ದಕ್ಕೆ ಏನು ಹೇಳಿದ್ರು ಕೂಡ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಿಮ್ಮ ಭೋವಿ ಸಮಾಜದಲ್ಲಿ ಅದೇ ರಾಜ್ಯದಲ್ಲಿದೆ, ಈ ಥರ ಆಗಬಾರ್ದಿತ್ತು, ಅಧ್ಯಕ್ಷರಿಗೆ ಈ ಥರ ಎಲ್ಲ ಕುತಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು. ಒಳ್ಳೆ ಕೆಲಸ ಮಾಡ್ತಾಯಿದ್ರು. ನಾನು ಹೇಳ್ಬಾರ್ದು ಇದನ್ನು, ಪಾಪ ಅವ್ರು ಇಲ್ಲೇ ಹೇಳೋಕ್ಕೆ. ಎಲ್ಲ ಜಿಲ್ಲೆಯಲ್ಲೂ ಕರ್ನಾಟಕ ರಾಜ್ಯದಿಂದ ಟೂರ್ ಮಾಡಿ ಎಲ್ಲ ನಮ್ದೇನಂದರೆ ಗುಡಿಸಲು ಮುಕ್ತ ಮಾಡಬೇಕು ಅಂತ, ಗುಡಿಸಲು ಮುಕ್ತ ಮಾಡಬೇಕು ಅಂತ. ಯಾಕಂದರೆ ಚೆನ್ನಾಗಿರ್ತಕ್ಕಂಥವ್ರು ಯಾರು ಲೋನ್ ತೊಗೊಬೇಡಿ ಅಂತ ಹೇಳೋದು ಅಂತ. ಇವೆಲ್ಲ ಭಾಳಷ್ಟು ಜನ ಬೆಳಕೆ ನೋಡಿಲ್ಲ, ಇನ್ನು ಅಲ್ಲೇ ಇದ್ದಾರೆ ಅವರು. ನಿಗಮ ಅಂದರೆ ಗೊತ್ತಿಲ್ಲ, ನಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಲೋನ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಪಾಪ ಇನ್ನೂ ಅಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ತರ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೆ. ನಾನು ಹಿಂದೆಲ್ಲ ಯಾವ ದೇಶ ಏನೋ ಗೊತ್ತಿಲ್ಲ, ನಾನಾದ್ಮೇಲೆ ಅಂತೂ ಎಲ್ಲ ಜಿಲ್ಲೆಯಲ್ಲೂ ಕೂಡ ಖುಷಿ ಪಡ್ತಾರೆ. ಅಂದರೆ ನಾವು ಅವ್ರು ಕೆಳಹಂತದ ಜನನೆಲ್ಲ ಭೇಟಿ ಮಾಡ್ತಕ್ಕಂಥ ವಿಚಾರ ಇದೆಯಲ್ಲ, ಇದು ಬೆಂಗಳೂರಿಗೆ ಬರೋದೇ ಇಲ್ಲ ಅವರು ಪಾಪ. ಅಂಥವನ್ನೆಲ್ಲ ಗುರುಸಿ ಮಾಡಿ ಆ ಕ್ಷೇತ್ರದಲ್ಲಿ, ಆ ಜಿಲ್ಲೆಯಲ್ಲಿ, ಆ ತಾಲೂಕಲ್ಲಿ, ಆಮೇಲೆ ಕೆಲವು ಮುಖಂಡರು ಇರ್ತಾರೆ. ಆ ಮುಖಂಡರಲ್ಲಿ ಮನವಿ ಏನು ಮಾಡಿದ್ದೀನಿ ಅಂದರೆ, ನೀವುಗಳು ತೊಗೊಂಬಿಡಿ, ಯಾರ್ಯಾರು ಆ ಥರ ಮುಕ್ತವಾಗಿರ್ತಕ್ಕಂಥ ಕೆಳಹಂತದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಕೊಡಿಸಿದ್ರೆ ನಮಗೆ ಒಂದು ಗೌರವ ಸಿಗುತ್ತೆ ಅಂತ.